Hello everyone, welcome back to my channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಫಸ್ಟ್ ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗನ್ನಿಸ್ತು ನಾನು ದೇವ್ರ ಪೂಜೆ ಮಾಡಬೇಕು ಅಂತ. ಯಾಕೆ ಅಂದರೆ ನಾನು ಯಾವುದೇ ಒಂದು ಹೊಸ ಕೆಲಸ ಮಾಡ್ತೀನಿ ಅಂದಾಗಲೂ ನಾನು ನಮ್ಮನೆ ದೇವ್ರ ಆಶೀರ್ವಾದ ತೊಗೊಳ್ತೀನಿ. ಮತ್ತು ನಾನು ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿಗೂ ಹೋಗ್ಬಿಟ್ಟು ಬರ್ತೀನಿ. ಯಾಕೆ ಅಂದರೆ ಇದು ಬಂದು ನನ್ನ ನಂಬಿಕೆ. ಯಾಕಂದರೆ ನನ್ನ ಲೈಫಲ್ಲಿ ನನಗೆ ತುಂಬ ಚೇಂಜಸ್ ಅಡೆತಡೆ ಏನೇ ಬಂದಾಗ್ಲೂ ನನಗೆ ಫಸ್ಟು ನಾನು ಹೋಗಿ ಹೇಳ್ಕೊಳ್ಳೋದೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೇ ಮಾರಮ್ಮ. ಯಾಕೆ ಅಂದರೆ ನನ್ನದು ಆವಾಗಲಿಂದನೂ ನಂಬಿಕೆ ಇದೆ. ನಾನು ತುಂಬ ನಂಬೋ ದೇವರು ಅಂದ್ರೇ ಮಾರಮ್ಮ. ಸೊ ನಾನು ಅಂದ್ಕೊಂಡೆ ಫಸ್ಟ್ ನಾನು ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ. ಈಗ ನಾನು ಮತ್ತು ನನ್ನ ತಮ್ಮ ಬಂದು ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಬಗಲ್ಗುಂಟೆ ಮಾರಮ್ಮ ತಾಯಿ ಯಾರು ಅಂತ, ನಾನೇನು ಹೇಳೋದು ಬೇಕಾಗಿಲ್ಲ. ಈ ತಾಯಿನ ನಮ್ಮದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ. ಸೊ ನಾನು ತುಂಬ ಟ್ರಸ್ಟ್ ಮಾಡೋದು ಅಂದರೆ ಮಾರಮ್ಮ ದೇವಿ. ಫಸ್ಟು ನಾನು ನಮ್ಮನೆ ದೇವರು ಆಂಜನೇಯ ಸ್ವಾಮಿಗೆ ಹೋದೆ. ಫಸ್ಟ್ ನಾನು ತ್ರಿವೇಣಿ ಸ್ಕೂಲ್ ಹತ್ರ ಹೋದಾಗ ನನಗೆ ಅಲ್ಲಿ ಕೂಡ ಓಪನ್ ಆಗಿರಲಿಲ್ಲ. ಯಾಕೆ ಅಂದರೆ ಏನಪ್ಪ ಹಿಂಗೆ ಮಾಡಿಬಿಟ್ಟೆ, ನಾನು ದರ್ಶನ ಬರ್ತಾಯಿದ್ದೀನಿ, ನೋಡಿದ್ರೆ ನನ್ನ ದರ್ಶನನೇ ಕೊಡ್ತಿಲ್ಲ ಅಂದ್ಕೊಂಡಾಗ ಮಾರಮ್ಮ ದೇವಸ್ಥಾನ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ. ಫಸ್ಟ್ ನಾನು ನಮ್ಮನೆ ದೇವರು ಆಂಜನೇಯ ಸ್ವಾಮಿಗೆ ಹೋಗಿ ನಂತರ ನಾನು ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನನಗೆ ಆಂಜನೇಯ ಸ್ವಾಮಿ ವರ ಕೊಟ್ಟರು ಅಂತಲೇ ಅನ್ಕೊಬೋದು. ಯಾಕೆ ಅಂದರೆ ನಾನು ಕಣ್ಬಿಟ್ಟು ನೋಡಿದ ತಕ್ಷಣ ನನಗೆ ಎಡಭಾಗದಿಂದನೂ ಹೂವು ಬಿತ್ತು. ನಾನು ಬಲಗಡೆ ಎಡಗಡೆ ಅಂತ ನಾನೇನು ಅಂದ್ಕೊಳಲ್ಲ. ಸೊ ಫಸ್ಟು ನಾನು ನಮ್ಮನೆ ದೇವ್ರ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ನಾನು ಏನಿದ್ರೂ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿನ ನಂಬ ದೇವತೆ ಹತ್ರ ಹೋಗ್ತಾಯಿದ್ದೀನಿ. ಇವತ್ತು ಮಾರಮ್ಮ ತಾಯಿ ದೇವಸ್ಥಾನದಲ್ಲಿ ಬಂದು ಏನೋ ವಿಶೇಷ ಪೂಜೆ ಇತ್ತು. ಯಾಕೆ ಅಂದರೆ ಯಾರೋ ಏನೋ ಹರಕೆ ಹೊತ್ಕೊಂಡಿದ್ರು ಅಂದ್ಕೊತೀನಿ. ಬಾಳೆಹಣ್ಣ ದಾನ ಕೊಡ್ತಾಯಿದ್ರು. ಸೊ ನಾನು ಒಳ್ಳೆ ಟೈಮಿಗೆ ಬಂದಿದ್ದೀನಿ ಅನ್ನೋ ಟೈಮಲ್ಲಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ನನಗೂ ಅದೊಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತು. ಮತ್ತು ನಾನು ದೇವಸ್ಥಾನಕ್ಕೆ ಬಂದಾಗೆಲ್ಲ ಅದೇನೋ ಗೊತ್ತಿಲ್ಲ, ನನಗೆ ಯಾವಾಗಲೂ ವಾಪಸ್ ಬರೋದಕ್ಕೆ ಇಷ್ಟ ಆಗಲ್ಲ. ಅಲ್ಲೇ ಕುತ್ಕೊಬೇಕು ಅಂತ ಅನಿಸುತ್ತೆ. ಮತ್ತು ಏನೇ ಮನಸ್ಸು ಭಾರವಾಗಿದ್ರೂ ಅಲ್ಲಿ ಹೋಗಿ ಕುತ್ಕೊಂಡಿದ್ದ ತಕ್ಷಣ ಒಂಥರ ನೆಮ್ಮದಿ ಸಿಗುತ್ತೆ. ಕೆಲವ್ರು ಹೇಳ್ತಾರೆ ತಾಯಿ ಮಡ್ಲಲ್ಲಿ ಹೋಗಿ ಮಲ್ಕೊಂಡಾಗ ಎಷ್ಟು ನೆಮ್ಮದಿ ಸಿಗುತ್ತೋ, ಒಂಥರ ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಅಂದ್ರೇ ಮಾರಮ್ಮ ದೇವರು. ಆ್ಯಂಡ್ ಲಾಸ್ಟ್ ವರ್ಷ ನಾನು ಹರಿಸ್ಕೊಂಡು ಕೊಂಡ ಆಯ್ದಿದ್ದೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬಗಲ್ಗುಂಟೆ ಜಾತ್ರೆ ಬಗ್ಗೆ. ಕಮ್ಮಿಂಗ್ ವರ್ಷದಲ್ಲಿ ನನಗೆ ಸಾಧ್ಯವಾದರೆ ನಾನು ನಿಮಗೆ ಜಾತ್ರೆ ವೈಭೋಗ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಅವತ್ತಂತೂ ಅಮ್ಮನವರು ತುಂಬ ಲಕ್ಷಣವಾಗಿ ಕಾಣಿಸ್ತಾಯಿದ್ರು. ಏನು ಅಂತ ಗೊತ್ತಿಲ್ಲ, ಅಷ್ಟೊಂದು ಹೂವು ಅಲಂಕಾರ ಎಲ್ಲ ತುಂಬ ಜೋರಾಗಿ ಮಾಡಿದರು. ಮತ್ತು ನನಗೆ ಆ ಡ್ರಮ್ ಸೌಂಡು ಅದೆಲ್ಲ ತುಂಬ ಇಷ್ಟ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ನಾನು ಈಗ ತಾನೇ ನನ್ನ ಮಗ ಎದ್ದ ಅಂದರೆ ಒಂದು 9:30ಗೆ. ಯಾಕೆ ಅಂದರೆ ನಾವು ಯೂಶ್ವಲಿ 6 ಒಂದು ಸತಿ ಎದ್ದಿರ್ತಾನೆ. ಆ್ಯಂಡ್ ಮಿಡ್ ನೈಟಲ್ಲಿ ಒಂದು 3 ಎದ್ದೇಳ್ತಾನೆ. ಸೊ ನಾವೇನು ಮಾಡ್ತೀನಿ, ನನಗೂ ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ ಅಂದ್ಬಿಟ್ಟು ನಾನು ಒಂದು 6 ಎದ್ದು ಮತ್ತು ಅವನಿಗೆ ಫೀಡ್ ಮಾಡಿಸಿ ಮತ್ತೆ 9 ಮಲ್ಕೊಳ್ತೀವಿ. ನೆಕ್ಸ್ಟು ನಾನು ಫೀಡ್ ಮಾಡಿಬಿಟ್ಟು ಮಮ್ಮಿಗೆ ಕೊಟ್ಟಿದ್ದೆ. ಮಮ್ಮಿನೇ ಯೂಶ್ವಲಿ ಅವನಿಗೆ ಮಲಗಿಸೋದು. ನನ್ನ ಮಗ ಮಲ್ಕೊಳ್ಳುವಾಗಂತೂ ಅವನಿಗೆ ಬಾನದಾರಿಯಲ್ಲಿ ಇರಲೇಬೇಕು. ಅದು ಎಸ್ಪೆಷಲಿ ಮಮ್ಮಿ ಮಲಗಿಸುವಾಗ ಆ ಹಾಡು ಹಾಕ್ಕೊಂಡು ಅವ್ನಿಗೆ ತೂಗಿಬಿಟ್ರೆ ಸಾಕು, ಮಲ್ಕೊತಾನೆ ಒಂದು 10-15 ಮಿನಿಟ್ಸಲ್ಲೆಲ್ಲ. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿದೆ. ಚಿಂಟು ಕೂಡ ಬಂದಿದ್ದ, ಆಟ ಆಡಿಸ್ತಾ ಇದ್ದಾನೆ. ಅವನಂತೂ ಕಾಯ್ತಾ ಇರ್ತಾನೆ ಯಾವಾಗ ಅಪ್ಪು ಲಕ್ಕಿ ಎದ್ದೊಳ್ತಾರೆ ಅಂತ ಆಟ ಆಡ್ಸೋದಕ್ಕೆ. ಆ್ಯಂಡ್ ಅವತ್ತು ಅವನಿಗೆ ಕಾಲೇಜ್ ಕೂಡ ಇರಲಿಲ್ಲ. ಮಮ್ಮಿನೂ ತುಂಬ ಹೊತ್ತು ಕುತ್ಕೊಂಡು ತೂಗಿಸ್ತಿದ್ರು. ಪಾಪು ಮಲ್ಕೊತಾನೆ ಇರಲಿಲ್ಲ, ತುಂಬ ಹಠ ಮಾಡ್ತಾಯಿದ್ದ. ಆಮೇಲೆ ಪಪ್ಪ ಬಂದು
ಜೋಲಿಗೆ ಹಾಕ್ತೀನಿ ಕರ್ಕೊಂಬಾ ಅಂತ ಹೇಳಿ ಜೋಲಿಲಿ ಹಾಕಿ ಮಲಗಿಸ್ತಾಯಿದ್ರು. ಆಮೇಲೆ ನಾನೇ ಮಲಗಿಸ್ತೀನಿ ಬಿಡಿ ಅಂತ ಹೇಳಿ ತೂಗಿದೆ. ಅವನದಂತೂ ರುಟೀನು ತಿಂಗಳಿಗೂ ಚೇಂಜಸ್ ಆಗ್ತಾ ಇರುತ್ತೆ. ಯಾಕಂದರೆ ಅವನು ಕಾನ್ಸ್ಟೆಂಟಾಗಿ ಅಂತೂ ಇರಲ್ಲ. ಎಲ್ಲ ಮಕ್ಕಳು ಇದೇ ಥರ ಇರ್ತಾರೆ ಅಂತ ಹೇಳ್ತಾರೆ. ಇದೇನಪ್ಪ ಯಾವಾಗಲೂ ಮಲಗಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ, ಯಾಕಂದರೆ ಅವ್ನ ರುಟೀನ್ ಇದೇ ಥರ ಇರುತ್ತೆ ಯೂಶ್ವಲಿ. ನೆಕ್ಸ್ಟ್ ಡೇ ಬಂದು ನಾನು ಮೇಘನ ಇಬ್ಬರು ದಾಸರಳ್ಳಿಗೆ ಹೋಗ್ತೀವಿ ಅಪ್ಪುಗೆ ಬಟ್ಟೆ ತೊಗೊಂಡು ಬರೋಣ ಅಂತ. ಆಮೇಲೆ ನಾನು ಲಕ್ಕಿಗೂ ಕೂಡ ಒಂದು ಜೊತೆ ಬಟ್ಟೆ ತೊಗೊಂಡೆ. ನಾನು ನಿಮಗೆ ಫೋಟೋ ಶೂಟ್ ಮಾಡಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಇದೆ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ನನ್ನ ನೇಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊತಾ ಇದ್ದೆ. ನಂದು ಆಫೀಸ್ ಫೋನ್ ಬಂದು ಚಾರ್ಜ್ ಹಾಕಿರಲಿಲ್ಲ. ನಾನೇನು ಅಂದ್ಕೊಂಡೆ ತುಂಬ ದಿನ ಹಂಗೆ ಬಿಡೋದು ಬೇಡ, ಚಾರ್ಜ್ ಹಾಕೋಣ ಅಂತ ಹೇಳ್ತಿದ್ದೆ. ನಮ್ಮ ಡ್ಯಾಡಿ ಅದಕ್ಕೆ ರೇಗಿಸ್ತಾಯಿದ್ರು, ಹಾಕ್ಲೇ ಬೇಡ ಹಂಗೆ ಇಟ್ಕೊ ಅಂತ ಅವರೇ ತೆಗೆದುಕೊಡ್ತಾ ಇದ್ದಾರೆ. ನಾನಿಲ್ಲಿ ನೇಲ್ಸ್ ಕಟ್ ಮಾಡ್ಕೊತಿದ್ದೆ, ಯಾಕೆಂದರೆ ಪಾಪುನೆಲ್ಲ ಎತ್ಕೊತೀನಿ ಮತ್ತು ಅವನಿಗೆ ಏನಾದರೂ ಸ್ಕ್ರ್ಯಾಚ್ ಆಗಿಬಿಡುತ್ತೆ, ನೇಲ್ ಸ್ಕ್ರ್ಯಾಚ್ ಆದರೆ ಸುಮ್ಮನೆ ಅವ್ನಿಗೆ ನೋವಾಗುತ್ತೆ ಅಂತ ಅವನಿಗೂ ಕಟ್ ಮಾಡಿ ನಾನು ಕೂಡ ಜ್ಯೂಸು. ಅಪ್ಪು ಜ್ಯೂಸ್ ಹೆಂಗಿದೆ? ಇವಾಗ ಮೇಘನ ಮತ್ತೆ ಅಪ್ಪು ಬಂದಿದ್ದಾರೆ. ಅಪ್ಪುಗೆ ಸ್ವಲ್ಪ ಹುಷಾರಿಲ್ಲ 2 ಡೇಸಿಂದ. ಸೊ ಪಪ್ಪ ಪತ್ರೆ ಮತ್ತು ತುಳಸಿನ ರಸ ತೆಗೆದು ಕೊಡ್ತಾ ಇದ್ದಾರೆ. ಅದಕ್ಕೆ ಅವನು ಹೆಂಗಿದೆ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತವನೆ. ಆ್ಯಂಡ್ ಮೇಘನೂ ಬಂದಿದ್ದಾಳೆ, ಗೊತ್ತಿರ್ತಾರೆ ಇವಳು ಬಂದು ನಮ್ಮ ಅಕ್ಕ, ಮೈ ಓನ್ ಸಿಸ್ಟರ್ ಮೇಘನಾ. ಎಲ್ಲರಿಗೂ ಗೊತ್ತಿರ್ತಾರೆ ಯೂಶ್ವಲಿ. ಮೇಘನಾ ಲುಕ್ ಬುಕ್ ಕನ್ನಡ ವ್ಲಾಗರ್ ಇವರು. ಹಾಯ್ ಹೇಳಿ ಮೇಘನಾ ಅವರೇ, ನಮ್ಮ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಗೆ. ಇವಳು ಬಂದು ನನ್ನ ಸಿಸ್ಟರ್. ನಮ್ಮ ಮೇನ್ ಇನ್ಸ್ಪಿರೇಷನ್ ಆಗಿರೋರು ಇವರೇನೆ ಯೂಟ್ಯೂಬ್ ಮಾಡೋದಕ್ಕೆ. ಹಾಯ್ ಫ್ರೆಂಡ್ಸ್, ನಾವಿವಾಗ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ನಾನು ಮೇಘನಾ ಮತ್ತು ಅಪ್ಪು 3 ಜನನೂ ಹೋಗಿದ್ವಿ. ಮೇನ್ ರೀಸನ್ ಬಂದು ನಾಳೆ ಆಲ್ ಆಫ್ ಅ ಸಡನ್ ನಾವು ಬೇಬಿ ಶೂಟ್ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಮೇಘನಂದು ಕೂಡ ಮೆಟರ್ನಿಟಿ ಶೂಟ್ ಪ್ಲ್ಯಾನ್ ಮಾಡಿದ್ವಿ. ಬೇಬಿ ಶೂಟ್ ಬೇಕಂದರೆ ಲೇಟಾಗಿ ಮಾಡಿಸ್ಕೊಬೋದಾಗಿತ್ತು. ಮೇನ್ ರೀಸನ್ ಏನಂದರೆ ಎರಡೂ ಒಟ್ಟಿಗೆ ಮಾಡಿಸ್ಬಿಟ್ರೆ ಒಂದೇ ಸತಿ ಆರಾಮಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಮೇಘನಿಗೂ ಕೂಡ ಡೇಟ್ ಹತ್ರ ಬರ್ತಾ ಇರೋದ್ರಿಂದ ಅವಳಿಗೆ ಯಾವಾಗ ಆಗುತ್ತೆ, ಅವಳು ಬೇರೆ ನನಗೆ ಹೊಟ್ಟೆ ನೋವು ಅಂತ ಬೇರೆ ಹೇಳ್ತಿರ್ತಾಳೆ ಅವಾಗ. ಸೊ ಏನಾದ್ರು ಆಗಿಬಿಟ್ರೆ ಮತ್ತು ಅವಳು ಪಾಪ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಬೇಕು ಅಂತ ಇದ್ಲು. ಅದು ನಾನು ಫೋಟೋ ಶೂಟ್ ಮಾಡಿಸಿದ್ದು ಬಂದು ಇನ್ಕ್ರೆಡಿಬಲ್ ಲೆನ್ಸ್ ಅವ್ರ ಹತ್ರ ಏನಕ್ಕೆ ಅಂದರೆ, ನಾನು ನನ್ನ ಸೀಮಂತದಲ್ಲಿ ಯೂಶ್ವಲಿ ಫೋಟೋಗ್ರಾಫರ್ಸ್ನ ತುಂಬ ಜನನ ಅಪ್ರೋಚ್ ಮಾಡಿದೆ. ಬಟ್ ನನಗೆಲ್ಲ ಯಾರು ಬಡ್ಜೆಟ್ ಫ್ರೆಂಡ್ಲಿ ಅಂತ ಅನಿಸ್ಲಿಲ್ಲ. ಎಲ್ಲ ನಮಗಿಂತ ಓವರ್ ಬಡ್ಜೆಟಲ್ಲೇ ಇದ್ದರು. ಬಟ್ ಇನ್ಕ್ರೆಡಿಬಲ್ ಲೆನ್ಸಲ್ಲಿ ಸಮೀರ್ ಶರ್ಮಾ ಅನ್ನೋರು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟರು, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ನಾನು ಆಲ್ಮೋಸ್ಟ್ 20-25 ಮೆಂಬರ್ಸ್ ಇನ್ಸ್ಟಾಗ್ರಾಮಲ್ಲಿ ಫೋಟೋಗ್ರಾಫರ್ನ ಹುಡುಕಿದ್ದೀನಿ. ಬಟ್ ಯಾರು ನನಗೆ ಅಷ್ಟೊಂದು ಬೇಗ ರೆಸ್ಪಾನ್ಸು ಮಾಡ್ತಾ ಇರಲಿಲ್ಲ. ಬಟ್ ಸಮೀರ್ ಬೇಗ ರಿಪ್ಲೈ ಮಾಡಿದ್ರು. ಆ್ಯಂಡ್ ಮೋರ್ ಓವರ್ ನನಗೆ ಇಮಿಡಿಯೇಟಾಗಿ ಪ್ಯಾಕೇಜಸ್ ಕಳಿಸ್ಕೊಟ್ರು. ಏನು ಎತ್ತ ಅಂತ ಏನು ಕೇಳಿದೆ. ಅವರು ನಾನು ಬೇಬಿ ಶವರ್ಗೆ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಆ್ಯಂಡ್ ಮೆಟರ್ನಿಟಿ ಶೂಟಿಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ಅವ್ರ ಪ್ಯಾಕೇಜಸ್ ಏನಿದೆ ಅದನ್ನು ಕಳಿಸ್ಕೊಟ್ರು. ಬೇಬಿ ಶವರ್ದು ಬಂದು 10,000 ಆಯಿತು. ದೆನ್ ಮೆಟರ್ನಿಟಿ ಶೂಟ್ ಬಂದು ನಮ್ಮದು 8,000 ಆಯಿತು. ಅದು ನಾರ್ಮಲ್ 7,990 ಇತ್ತು. ಸೊ ನಾವು ಅದೇ ಪ್ಯಾಕೇಜ್ನ ಚೂಸ್ ಮಾಡ್ಕೊಂಡ್ವಿ. ಅವ್ರ ಕಡೆಯಿಂದ 2 ಮೆಟರ್ನಿಟಿ ಗೌನ್ಸ್ ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಬಂದು 2 ಬ್ಲೇಸರ್ಸ್ ಅವರೇ ಕೊಡ್ತೀವಿ ಅಂದರು. ಅವ್ರಿಗೆ ನನ್ನ ಹಸ್ಬೆಂಡಿಗೆ ಮಾತ್ರ ಅವರು ಕ್ಲಾತ್ಸ್ ತೊಗೊಂಡು ಬನ್ನಿ ಅಂದಿದ್ದು. ಮೇನ್ ರೀಸನ್ ಬಂದು ಅವ್ರಿಗೆ ಜಸ್ಟ್ ಬ್ಲೇಸರ್ ಕೊಡೋದ್ರಿಂದ ನನ್ನ ಹಸ್ಬೆಂಡ್ ಬಂದು ಇಲ್ಲಿಂದನೇ ಯೂಶ್ವಲಿ ತೊಗೊಂಡೋಗಿದ್ವಿ. ಇದೆಲ್ಲ ಬಂದು ಮೆಟರ್ನಿಟಿ ಶೂಟು. ಯೂಶ್ವಲಿ ನೀವು ನೋಡಿಲ್ಲ ಅಂದರೆ ಮೇಘನಾ ಲುಕ್ ಕನ್ನಡ ವ್ಲಾಗರ್ ಚಾನಲಲ್ಲಿ ನೋಡ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿರುತ್ತೆ. ಆ್ಯಂಡ್ ಇವಾಗ ಕಮ್ಮಿಂಗ್ ಟು ಬೇಬಿ ಶೂಟ್ ಅಂತ ಬಂದಾಗ ಮೇಘನನ್ ಮೆಟರ್ನಿಟಿ ಶೂಟು ಆ್ಯಂಡ್ ಅಪ್ಪುಗೂ ಇವಾಗ 3 months 2.5 ಆಗಿರೋದ್ರಿಂದ ಅವನು ಸ್ವಲ್ಪ ಬಬ್ಲಿ ಆಗಿ ಚೆನ್ನಾಗಿದ್ದ.
ನಾವೇನು ಅಂದ್ಕೊಂಡ್ವಿ ದಿಸ್ ಇಸ್ ದ ರೈಟ್ ಟೈಮ್ ಟು ಕ್ಲಿಕ್ ದ ಪಿಕ್ಚರ್ಸ್ ಅಂತ ಅಂದ್ಕೊಂಡು ಫೋಟೋಗೆ ಹೋಗೋಣ, ಸರಿ ಸಂಡೇ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬೇಬಿ ಶೂಟಿಗೆ ಬರೋದಾದರೆ ಮೇಘನಿಂದ ಏನು ತೊಗೊಳ್ಬೇಕು ಅಂತ ಇರಲಿಲ್ಲ. ಬಟ್ ನಾವು ಅಪ್ಪುಗೆ ಏನೂ ತೊಗೊಂಡಿರಲಿಲ್ಲ. ಯೂಶ್ವಲಿ ಸೀಮಂತಾಗೂ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ನಿಗೆ ಆಲ್ರೆಡಿ ನಾವು ಬಟ್ಟೆ ತೊಗೊಂಡು ಬಂದಿರೋದ್ರಿಂದ ಯಾವುದು ಗ್ರ್ಯಾಂಡ್ ಬಟ್ಟೆ ಅಥವಾ ನಾರ್ಮಲ್ ಕ್ಯಾಶುಯಲ್ ವೇರ್ಸ್ ತೊಗೊಂಬರೋಣ, ನಾವು ಅವನ್ನ ಯಾವ್ದ್ರಲ್ಲಿ ನೋಡಿರಲ್ಲ ಆ ಥರದ್ರಲ್ಲಿ ನೋಡೋಣ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರಲಿ ಫೋಟೋಗೂ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಅಪ್ಪುದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಡ್ರೆಸ್ ತೊಗೊಂಡು ಬಂದ್ವಿ ಅಂತ. ನಾವು ಹೋಗಿದ್ದು ಬಂದು ದಾಸರಳ್ಳಿ ವಿನಾಯಕ ಫ್ಯಾಷನ್ಸ್ ಅಂತ. ಸೊ ಅಲ್ಲಿ ಹೋಗಿದ್ದು ಮೇನ್ ರೀಸನ್ ಬಂದು ನಾವು ಆಲ್ಮೋಸ್ಟ್ ನನ್ನ ತಮ್ಮನಿಗಾಗಲಿ ಆ್ಯಂಡ್ ಪಪ್ಪಾಗಾಗಲಿ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀವಿ. ಬಟ್ ವಿನಾಯಕ ಫ್ಯಾಷನ್ಸಲ್ಲಿ ಬಂದು ಬೇಬಿ ವೇರ್ಸ್ ಆಗಲಿ ಕಿಡ್ ವೇರ್ಸ್ ಆಗಲಿ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಆಪೋಸಿಟಲ್ಲಿ ಇನ್ನೊಂದು ಅಂಗಡಿ ಇತ್ತು, ಅಲ್ಲೇ ಹೋಗಿ ಶಾಪ್ ಮಾಡಿದ್ವಿ. ಬಟ್ ಅಲ್ಲಿ ನಮಗೆ 1 ಸೆಟ್ ಆಫ್ ಕ್ಲೋತ್ ಸಿಕ್ತು. ಬಟ್ ಬೇಬಿಗೆ ಯಾವುದು ಚೆನ್ನಾಗಿರಲಿಲ್ಲ. ನಾನು ಲಕ್ಕಿಗೆ ತೊಗೊಂಡಿಲ್ಲ. ಅಪ್ಪು ಅಲ್ಲೇ ನಿಯರ್ ಬೈ ಇತ್ತು, ಅಲ್ಲಿ ಹೋದಾಗ ನಮಗೆ ಒಳ್ಳೆ ಕಲೆಕ್ಷನ್ ಸಿಕ್ತು. ಅಪ್ಪುಗೆ ಬಂದು ಶೇರ್ವಾನಿ ಥರ ತೊಗೊಂಡ್ವಿ. ಲಕ್ಕಿಗೆ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಅವ್ನಿಗೆ ಆಲ್ಮೋಸ್ಟ್ ಬಂದಿದ್ದವರೆಲ್ಲ ಡ್ರೆಸ್ ಕೊಡಿಸಿ ಇದ್ರು. ಎಲ್ಲ ಅವನಿಗಿಂತ ದೊಡ್ಡ ಸೈಜಲ್ಲೇ ಇತ್ತು. ನಾವೇನು ಅಂದ್ಕೊಂಡ್ವಿ ಬೇಡ ಬಟ್ಟೆ ತೊಗೊಳ್ಳೋದು ಅಂತ. ಬಟ್ ನನಗೆ ಯಾಕೋ ಅನ್ನಿಸ್ತಾ ಇತ್ತು ಅವ್ನಿಗೆ ಯಾವುದಾದ್ರೂ ಫಂಕಿ ಆಗಿರೋ ಡ್ರೆಸ್ ತೊಗೊಳೋಣ ಅಂತ. ಅವ್ರನ್ನ ಕೇಳಿದ್ವಿ, ನಿಮ್ಮ ಹತ್ರ ಬೇಬಿ ವೇರ್ಸು ಇದೆಯಾ ಅಂತ. ಹೌದು ಮೇಡಮ್ ಇದೆ, ತೋರಿಸ್ತೀವಿ ಅಂತ ತೋರಿಸಿದಾಗ ನನಗೆ ಫಸ್ಟ್ ಇಷ್ಟ ಆಗಿದ್ದು ಬಂದು ಈ ಕ್ಲಾತು. ಇದು ಬಂದು ಮಮ್ಮಿ ಈಗ ವಾಶ್ ಮಾಡಿ ಕೊಟ್ಟಿದ್ದಾರೆ, ಸೊ ದಟ್ ನಮಗೆ ನಾಳೆಗೆ ಬೇಬಿಗೆ, ಯಾಕೆ ಅಂದರೆ ಯೂಶ್ವಲಿ ಹೊಸ ಬಟ್ಟೆ ತೊಗೊಂಡು ಬಂದಾಗ ಡೈರೆಕ್ಟಾಗಿ ಬೇಬಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಇದರಲ್ಲಿ ಬಂದು ನನಗೆ ಇದು ಶರ್ಟ್ ತುಂಬ ಇಷ್ಟ ಆಯಿತು. ಈ ಶರ್ಟಿಗೆ ಒಂದು ಚಡ್ಡಿ ಕೊಟ್ಟಿದ್ದಾರೆ, ಬಟ್ ಅವ್ನ ಚಡ್ಡಿಗಿಂತ ಪ್ಯಾಂಟೇ ಆಗುತ್ತೆ. ನನಗೂ ಕೂಡ ಗೊತ್ತಾಗ್ತಿಲ್ಲ. ನಾನು ಅಲ್ಲಿ ಹೇಳಿದೆ ಮೇಘನಿಗೆ, ಆ್ಯಕ್ಚುಲಿ ಅವ್ನಿಗೆ ಪ್ಯಾಂಟ್ ಆಗುತ್ತೆ ಕಣೆ, ದೊಡ್ಡದಾಗುತ್ತೆ ಅಂತ. ಬಟ್ ಮೇಘನಂದು ಕಾನ್ಸೆಪ್ಟ್ ಏನಂದರೆ ಅವಳು ಆಲ್ರೆಡಿ ಮಮ್ಮಿ ಆಗಿರೋದ್ರಿಂದ ಈಗ ತೊಗೊಂಡ್ರೆ ಮುಂದಕ್ಕಾದ್ರೂ ಹಾಕ್ಬೋದು ಅನ್ನೋ ಥರ ಕಾನ್ಸೆಪ್ಟಲ್ಲಿದ್ಲು. ಸೊ ನಾವೇನು ಅಂದ್ಕೊಂಡ್ವಿ, ಸರಿ ಚೆನ್ನಾಗಿದೆ ಇದೆ ತೊಗೊಳ್ಳೋಣ ಅಂತ. ಬಟ್ ಫೋಟೋಸ್ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ಈ ಕ್ಲಾತ್ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡು ಬರೋಕ್ಕೆ ನಾವು ದಾಸರಳ್ಳಿಗೆ ಹೋಗಿದ್ವಿ. ಆ್ಯಂಡ್ ಮೇಘನನ್ನು ನಾನೇ ಕರ್ಕೊಂಡು ಹೋಗಿದ್ದೆ ಗಾಡೀಲಿ. ಸ್ವಲ್ಪ ಭಯ, ಅವಳು ಪ್ರೆಗ್ನೆಂಟು ಆ್ಯಂಡ್ ಅವಳು ಸಿಂಗಲ್ ಸೈಡ್ ಬೇರೆ ಕುತ್ಕೋತಾಳೆ, ಅವಳಿಗೆ ಈಗ ಡಬಲ್ ಸೈಡಲ್ಲಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಆ್ಯಂಡ್ ಅಪ್ಪು ಬೇರೆ ಉದ್ದ ಆಗಿಬಿಟ್ಟಿದ್ದಾನೆ. ಅವನಂತೂ ಮುಂದೆ ನಿಲ್ಸ್ಕೊಂಡ್ರೆ ಎಲ್ಲೋ ಅವನ್ನ ಬಿಟ್ಟೋಗ್ಬಿಡ್ತೀನಿ ಅಂದ್ಬಿಟ್ಟು ಚಿಕ್ಕಿ ನಾನು ಬೇಕಂದ್ರೆ ತಲೆ ಬಗ್ಗಿಸ್ಕೊಂಡು ಬರ್ತೀನಿ, ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸೊ ಅವನು ಕರ್ಕೊಂಡು ಹೋಗಿದ್ವಿ. ಇದೊಂದು ಸೆಟ್ ಆಫ್ ಕ್ಲಾತು. ಆ್ಯಂಡ್ ನಾವು ಇನ್ನೊಂದು ಬೇಬಿ ಶೂಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿತ್ತು ಈ ಕ್ಲಾತಲ್ಲಿ. ಈ ಕ್ಲಾತ್ ಬಂದು ಮೇಘನ 11 days ಏನು ಸೂತ್ಕತ್ ಕಳ್ಕೊತೀವಿ, ಅವಾಗ ಈ ಕ್ಲಾತ್ ತಂದಿದ್ದು. ಸೊ ನಾವೇನು ಮಾಡಿದ್ವಿ, ಈ ಕ್ಲಾತಲ್ಲಿ ಒಂದು ಮಾಡಿಸೋಣ, ತುಂಬ ಮುದ್ದಾಗಿ ಕಾಣ್ತಾನೆ, ಈ ಥರ ಪಿಂಕ್ ವೇರ್ ಮತ್ತು ಈ ಥರ ಸ್ವೆಟ್ ಶರ್ಟಲ್ಲೆಲ್ಲ ಒಂದು ಚೆನ್ನಾಗಿ ಕಾಣ್ತಾನೆ ಅಂತ ನಾವು ಈ ಥರ ಕ್ಲಾತ್ನ ಚೂಸ್ ಮಾಡ್ಕೊಂಡ್ವಿ. ನಮಗೆ ಏನು ಹೇಳಿದ್ರು ಫೋಟೋಗ್ರಾಫರು, 2 ಔಟ್ಫಿಟ್ ನಿಮ್ಮ ಕಡೆಯಿಂದ ತೊಗೊಂಡು ಬನ್ನಿಮ್ಮ, ಇನ್ನೊಂದು ಬಂದು ಈ ಬೇಬಿಗೆ ಸ್ವೆಡಲ್ ಮಾಡೋಣ ಅಂತ. ಸೊ ನಾನೇನು ಮಾಡಿದೆ, ಈ 2 ಕ್ಲಾತ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿ ಬಟ್ಟೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈ 2 ಕ್ಲಾತ್ ತುಂಬ ಪ್ರೀತಿಯಾಗಿದೆ, ನನಗಿದು ತುಂಬ ಇಷ್ಟ. ಮೇಘನ ಕೊಡಿಸಿದ್ದು ಲಕ್ಕಿಗೆ ಫಸ್ಟ್ ಕ್ಲಾತು. ಸೊ ಇವಾಗ ಆಗ್ತಿದೆ, ಆವಾಗ ಆಗ್ತಿರ್ಲಿಲ್ಲ ಅವನಿಗೆ, ಇವಾಗ ಆಗ್ತಿದೆ. ಆಗಲೇ ಹೇಳ್ದಂಗೆ ಮೇಘನ ಮುಂದಾಲೋಚನೆ ಜಾಸ್ತಿ ಮಾಡ್ತಾಳೆ. ಸೊ ಅವಳು 3 monthsಗೆ ಆಗೋ ಥರ ಆ್ಯಂಡ್ ಟಿಲ್ 5 monthsಗೆ ಆಗೋ ಥರ ಬಟ್ಟೆ ತೊಗೊಂಡು ಬಂದಿದ್ದಾಳೆ. ನೋಡೋಣ ಫ್ಯೂಚರ್ ವೈಸ್. ಆ್ಯಂಡ್ ಇದೊಂದು ಕ್ಲಾತ್ ಆ್ಯಸ್ ಇದೆ, ಇದಕ್ಕೆ ಶರ್ಟ್ ಆ್ಯಂಡ್ ಇದಕ್ಕೆ ಚಡ್ಡಿನಾದರೂ ಅನ್ಕೊಬೋದು. ಅವನಿಗೆ ಅದೇ ಯಾವ್ದ್ರಲ್ಲ ಹೇಳಿರ್ತಾರಲ್ಲ, ಚಡ್ಡಿ ಎಷ್ಟಪ್ಪ ಅಂದರೆ 100 ರೂಪಾಯಿ ಅಂತ ಹೇಳ್ತಾರೆ, ಅದೇ ಪ್ಯಾಂಟ್ ಎಷ್ಟಪ್ಪ ಅಂದರೆ 150 ರೂಪಾಯಿ ಅಂತ ಹೇಳ್ತಾರೆ. ಈ ಚಡ್ಡಿ ನೋಡ್ತಿದ್ರೆ ಪ್ಯಾಂಟ್ ಥರ ಚಡ್ಡಿ ಹೊಲ್ದ್ಕೊಡು ಅಂತ ಅಮ್ಮ ಹೇಳ್ತಾಳಲ್ಲ, ಆ ಥರ ಇದೆ. ಸೊ ನನಗೆ ಇದು ಲಕ್ಕಿಗೆ ಪ್ಯಾಂಟ್ ಥರನೇ ಇದೆ ಅಂತ ಅಂದ್ಕೊತೀನಿ. ಸೊ ಈ ಥರ ಇತ್ತು ನಮ್ಮ ಡೇ ವ್ಲಾಗ್. ನಾಳೆ ಮತ್ತೆ ನಾನು ನಿಮಗೆ ಶೇರ್ ಮಾಡೋದೇನೆಂದರೆ ನನ್ನ ಬೇಬಿ ಶೂಟ್ ಹೇಗಿತ್ತು ಆ್ಯಂಡ್ ಮೇಘನ ಮೆಟರ್ನಿಟಿ ಶೂಟ್ ಹೇಗಿತ್ತು, ಯಾವ ಥರ ಆಯಿತು, ಮತ್ತು ಎಷ್ಟು ಗಂಟೆಗೆ ಹೋಗಿ ನಾವು ಎಷ್ಟು ಗಂಟೆಗೆ ಬಂದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಂಟಿ ಕೀಪ್ ವಾಚಿಂಗ್ ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ವ್ಲಾಗ್ಸ್ನ ನೋಡಿದ್ದೀರ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮೇನ್ಲಿ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದೇ ನಾನು ಅಪ್ಡೇಟ್ಸ್ ಹಾಕಿದ್ರು ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಟಿಲ್ ದಟ್ ಸಿ ಯು, ಬಾಯ್ ಬಾಯ್.